ಇಲ್ಲ ಸರ್, ಅದು ಚಾನ್ಸೇ ಇಲ್ಲ ಸರ್, ಗೆಲ್ಲಕ್ ಚಾನ್ಸೇ ಇಲ್ಲ ಸರ್. ನಾನೇ ಹೇಳ್ತಾ ಇದ್ದೀನಿ, ಒಬ್ಬ ಆಸ್ ಎ ಆಡಿಯನ್ ಆಗಿ ಗೆಲ್ಲಕ್ ಚಾನ್ಸೇ ಇಲ್ಲ ಸರ್. ಅಕಸ್ಮಾತ್ ಗೆದ್ರೆ, ಅಕಸ್ಮಾತ್ ಗೆದ್ಬಿಟ್ರೆ ಈ ಮೀಸೆ ತಿರುಪತಿ ದೇವಸ್ಥಾನಕ್ಕೆ ಬರ್ಕೊಡಿ ಸರ್, ಬರ್ಕೊಡಿ. ತಿರುಪತಿ ದೇವಸ್ಥಾನಕ್ಕೂ ಮುಡಿ ಬರ್ತೀನಿ ಸರ್. ಮೋಕ್ಷಿತ ನಾವು ಪಾರು ಸೀರಿಯಲ್ ಅಲ್ಲಿ ನೋಡಿದ್ದು ನಾವು. ಮೋಕ್ಷಿತ ಅಂದ್ರೆ ಹಿಂಗೆ ಈ ತರ ಸಕಲಾಗಿ ಮಾಡ್ತಾರೆ, ಈ ತರ ಒಂದು ಮುದ್ದು ಹುಡುಗಿ ಅಂತ ಅನ್ಕೊಂಡಿದ್ದು. ಸೊ ಆ ತರ ಬಿಗ್ ಬಾಸ್ ಅಲ್ಲಿ ಇಲ್ಲ ಅವರು. ಅವ್ರು ಏನೋ ಅವ್ರದೇ ಒಂದು ಇದ್ರಲ್ಲಿ ಇರ್ತಾರೆ, ಅವರೇ ಹೇಳಿದ್ದೇ ಸರಿ ಅನ್ನೋ ಒಂದು ಪೋಟ್ರೆ ಮಾಡ್ಕೊಂಡು ಹೋಗ್ತಾ ಇದಾರೆ. ಅವ್ರು ಅವ್ರದೇ ಒಂದು ಝೋನ್ ಅಲ್ಲಿ ಅವರು ಹೆಂಗೆಂಗೋ ಇದಾರೆ. ದ್ವೇಷ ಸಾಧಿಸ್ತಾರೆ ಅಂತ ಅನ್ಸುತ್ತೆ. 100% ಸರ್, ಇವಾಗ ಹೇಳಿದ್ರಲ್ವಾ, 100% ದ್ವೇಷ ಮನ್ಸಲ್ಲೇ ಇಟ್ಕೊಂಡ್ಬಿಡ್ತಾರೆ. ಇವ್ನು ಹಿಂಗನ್ನ ಸರಿ ಆಯ್ತು ಮಾಡ್ತೀನಿ, ಇವನಿಗೆ ಹೆಂಗ್ ಮಾಡ್ಬೋದು ಅಂತ ಒಂದು ಟ್ಯಾಕ್ಟಿಕ್ಸ್ ಯೂಸ್ ಮಾಡ್ತಾರೆ. ಅದನ್ನ ಬಿಟ್ಬಿಡ್ಬೇಕು ಅವರು ದ್ವೇಷ ಸಾಧಿಸೋದು ಜಾಸ್ತಿ. ಇನ್ನು ಮೋಕ್ಷಿತ ಅವ್ರ ಬಗ್ಗೆ ಇನ್ನೊಂದು ಸುದ್ದಿ ಹರಿದಾಡ್ತಾ ಇರತಕ್ಕಂಥದ್ದು ಅಂದ್ರೆ ಇವರನ್ನೇ ಈ ಸರಿ ಗೆಲ್ಲಿಸೋದು ಬಿಗ್ ಬಾಸ್ ನಲ್ಲಿ ಚಾನ್ಸೇ ಇಲ್ಲ. ಇದು ತುಂಬಾ ವೈರಲ್ ಆಗ್ತಾ ಇರ್ತಕ್ಕಂಥ ಸುದ್ದಿ. ತುಂಬಾ ಮಾತುಕತೆಗಳಾಗಿ ಒಳಗಡೆ ಹೋಗಿರೋದು ಮೋಕ್ಷಿತನ ಗೆಲ್ಲಿಸ್ಬೇಕು ಅಂತಾನೆ ಬಿಗ್ ಬಾಸ್ ಕರ್ಕೊಂಡಿದ್ದಾರೆ ಅಂತಕ್ಕಂತ ಕೆಲವು ವದಂತಿಗಳು ಹರಿದಾಡ್ತಾ ಇದೆ. ಸುಮ್ನೆ ಒಬ್ಬ ಮನುಷ್ಯ ಒಳಗಡೆ ಇದ್ದಾನೆ ಅಂತಂದ್ರೆ ವದಂತಿಗಳು ಅವು ಇವು ಎಲ್ಲ ನೋಡಿ. ಬಾಸ್ ಒಳಗಡೆ ಇದ್ರು, 10 ಜನ 10 ತರ ಹೇಳಿದ್ರು. ಅದೇ ತರನೇ ಯಾರು ಒಬ್ಬ ಪರ್ಸನ್ ಇರಲ್ಲ, ಒಳಗಡೆ ಇರ್ತಾರೆ, ಅವ್ರ ಬಗ್ಗೆ 10 ಜನ 10 ತರ ಮಾತಾಡ್ತಾರೆ. ತಲೆ ಕೆಡಿಸ್ಕೊಳ್ಳೋದೇನಿಲ್ಲ, ಸೊ ಆರಾಮಾಗಿರ್ಬೇಕು ಅಷ್ಟೇ. ಅದಕ್ಕೋಸ್ಕರನೇ ಇವಾಗ ಅವ್ರನ್ನ ಗೆಲ್ಸೋಕೋಸ್ಕರನೇ ಯಾವುದೇ ಚಾನ್ಸ್ ಇಲ್ಲ ಸರ್. ಇನ್ನೊಂದು ಮಾತಾಡ್ತಾ ಇರ್ತಕ್ಕಂಥದ್ದು, ಶಿಶಿರ್ ಅವ್ರು ಗೆಲ್ತಾರೆ ಇಲ್ಲ, ಕೊನೆ ಮೂಮೆಂಟ್ ಅವ್ರಿಗೆ ಬರ್ತಾರೆ. ನಾವು ಹಂಗೆ ಅನ್ಕೊಂಡಿದ್ದ ಸರ್. ಆ ಹೀರೋಯಿಸಮ್ ಒಂದ್ 2-3-4 ವಾರ ಚೆನ್ನಾಗಿತ್ತು. ಅದಾದ್ಮೇಲೆ ಡಮ್ಮಿ ಆಗೋದು ಅವನು. ಅದಾದ್ಮೇಲೆ ಅವನು ಮೂಗ್ಬಟ್ಟಿಂದ ಹೋದ, ಮುಗುರಿಸ್ಕೊಂಡಿದ್ದ. ಏನ್ ಮಾಡೋಣ? ಅಲ್ಲ, ಈಗ ಮೋಕ್ಷಿತ ಅವ್ರನ್ನ ಗೆಲ್ಲೋಕೋಸ್ಕರ ಅವ್ರನ್ನ ತೆಗೆದಾಕಿದ್ರು. ತ್ರಿವಿಕ್ರಮ್ ಅವ್ರನ್ನು ಕೂಡ ಗೆಲ್ಲೋ ಕ್ಲೂ ಕೊಟ್ಟಿದ್ದಾರೆ, ಇನ್ನೊಂದು ತೆಗೆದು ಹೊರಗಡೆ ಹಾಕ್ತಿದ್ರು, ಕ್ಲೂ ಕೊಟ್ಟಿದ್ದಾರೆ, ನೆಕ್ಸ್ಟ್ ಅವ್ರನ್ನ ತೆಗೆದು ಹಾಕ್ಬಿಡ್ತಾರೆ. ಹಂಗೆ ಮಂಜಣ್ಣ ಮೇನ್ ಯಾರಿದ್ದಾರೆ ಏನಾಗುತ್ತೆ ಗೊತ್ತಾ ಸರ್, ಇವಾಗ ಮೋಕ್ಷಿತ ಅವ್ರನ್ನ ಗೆಲ್ಲಿಸ್ತಾರೆ ಅಂತ ಚಾನ್ಸೇ ಇಲ್ಲ ಸರ್, ಅದು ಚಾನ್ಸೇ ಇಲ್ಲ ಸರ್, ಗೆಲ್ಲಕ್ ಚಾನ್ಸೇ ಇಲ್ಲ ಸರ್. ನಾನೇ ಹೇಳ್ತಾ ಇದ್ದೀನಿ, ಒಬ್ಬ ಆಸ್ ಎ ಆಡಿಯನ್ ಆಗಿ ಗೆಲ್ಲಕ್ ಚಾನ್ಸೇ ಇಲ್ಲ. ಅಕಸ್ಮಾತ್ ಗೆದ್ಬಿಟ್ರೆ ಈ ಮೀಸೆ ತಿರುಪತಿ ದೇವಸ್ಥಾನಕ್ಕೆ ಬರ್ಕೊಡಿ ಸರ್, ಬರ್ಕೊಡಿ. ತಿರುಪತಿ ದೇವಸ್ಥಾನಕ್ಕೂ ಮುಡಿ ಬರ್ತೀನಿ ಸರ್. ಇವ್ರು ಹೇಳಿದ ಪಾಯಿಂಟ್ ನ ನೀವು ಅಬ್ಸರ್ವ್ ಮಾಡ್ಬೇಕಾಗಿರೋದು ವೀಕ್ಷಕರೇ. ಅರ್ಧ ಮೀಸೆ ಬಳಸ್ತೀನಿ ನಾನು ಅಂತಾರೆ ಅನ್ಕೊಂಡ್ರೆ, ಫಸ್ಟ್ ಅವ್ರು ಹೇಳಿದ್ ಹಿಂಗಂದ್ರು, ಆಮೇಲೆ ಮೀಸೆ ತಲೆ ಎಲ್ಲಾನು ತಿರುಪತಿ ದೇವಸ್ಥಾನಕ್ಕೆ ಮಾಡ್ತಾರೆ. ಟ್ರೋಲ್ ಮಾಡೋದಕ್ಕೆ ಟ್ರೋಲ್ ಅಲ್ಲಿ ಮಸಾಲಾನೇ ಇಲ್ವಲ್ಲ. ಇವರ ಕ್ರಿಮಿನಲ್ ಬ್ರೈನ್ ನ ನೋಡ್ಬೇಕಾಗಿರ್ತಕ್ಕಂಥದ್ದು ಒಂದ್ ಸೈಡ್ ಅಂತಂದಿದ್ರೆ ಅದಕ್ಕೆ ಮಸಾಲೆ ಇರೋದು. ನನ್ನ ಮಗನೇ ತಡಿ ನಿನ್ಗೆ ಐತ್ ಹಾಕೊಂಡು ಗುಮ್ತೀವಿ ಅಂತ ಟ್ರೋಲ್ ಅವ್ರು ಏನೋ ಅರ್ಥನೇ ಆಗಿಲ್ಲ. ಅವರು ಅರ್ಧ ಮೀಸೆ ಅರ್ಧ ತಲೆ ಬೋಳಿಸ್ತೀನಿ ಅಂತಂದಿದ್ರು ನನ್ನ ಮಗಂದು ಅದೇ ಇವತ್ತಿನ ಟ್ರೋಲ್ ಪೇಜಸ್ ಅಲ್ಲಿ ಇದಾಗಿರೋದು. ಅವ್ರು ಹೇಳಿರೋದು ಪೂರ್ತಿ ತಲೆ ಪೂರ್ತಿ ಮೀಸೆ ಅಂತ, ಮತ್ತೆ ತಿರುಪತಿ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ. ಮೊದ್ಲೇ ಅರ್ಕೆ ಹೊತ್ಕೊಂಡಿದ್ರೆ ಒಟ್ಟಿಗೆ ಆಗ್ಬೇಕು. ಇದು ಪಾಯಿಂಟ್. ಅವ್ರು ಇದಕ್ಕೆ ಅಂತ ಪ್ರತ್ಯೇಕವಾಗಿ ಏನಿಲ್ಲ, ಅರ್ಕೆ ಹೊತ್ಕೊಂಡಿದ್ರು. ಈ ಗ್ಯಾಪ್ ಅಲ್ಲಿ ಇದು ಒಂದು ಬಂದಿದೆ, ಹಾಕೊಂಡು ಇದು ನೋಡೋಣ ಅಂತ. ಲೈಕ್ ಇಲ್ಲ ಸರ್, ಗೆಲ್ಲಲ್ಲ. ನೋಡಿ ಸರ್, ಇವಾಗ ಅನ್ನಕ್ಕೆ ನೀರ್ ಹಾಕೊಂಡ್ ತಿಂದ್ರೆ ಹೆಂಗಿದ್ಯೋ ಅದೇ ಪಾರು, ಅದೇ ಮೋಕ್ಷಿತ. ರುಚಿ ಇದೆಯಾ ಸರ್? ಅನ್ನಕ್ಕೆ ನೀರ್ ಹಾಕೊಂಡು ಅನ್ನಕ್ಕೆ ಅಷ್ಟೇ. ಎಸ್, ಸಪ್ಪೆ ಕ್ಯಾರೆಕ್ಟರ್ಗಳನ್ನ ಗೆಲ್ಸಲ್ಲ ಅಂತ ಅಷ್ಟೇ.